ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಡಾರ್ಲಿಂಗ್ ಶೋಭಿ ಬರ್ಡೇ. ಇವತ್ತು ಅವನಿಗೋಸ್ಕರ ನಮ್ಮ ದೊಡ್ಡಪ್ಪನ ಮನೇಲಿ ನಾಳೆ ಬೀಗ್ರೂಟ. ಮದುವೆ ವ್ಲಾಗ್ಗಳು ಯಾವುದೂ ಎಡಿಟ್ ಮಾಡಿಲ್ಲ ಇನ್ನು. ಮೊನ್ನೆ ದಾರೆ ಮುಗೀತು. ನೆನ್ನೆ ಎಲ್ಲ ಅಲ್ಲೇ ಇದ್ದೆ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಅವ್ನ ಬರ್ಡೇ ಕೆಂಗೇರಿಗೆ ಹೋಗಿ 4 ಗಂಟೆಗೆ ಎದ್ದು ನಾಗಮಂಗ್ಲಕ್ಕೆ ಬಂದು ಅಲ್ಲಿಂದ ಮಂಡ್ಯಕ್ಕೆ ಬಂದು ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. 7:15 ಟ್ರೈನ್ ಐತೆ. ಹತ್ಕೊಂಡು ಹೋಗಿ ಅವನಿಗೆ ಸರ್ಪ್ರೈಸ್ ಕೊಡಬೇಕು. ಬರ್ಡೇಗೆ ಬರೇಳಿದ್ದೀನಿ. ಅವ್ನಿಗಿನ್ನೂ ಅಲ್ಲಿ ಏನು ಮಾಡ್ತಿದ್ದಾನೆ ಐಡಿಯಾನೂ ಇಲ್ಲ, ಹೇಳೋದು ಇಲ್ಲ. ಒಂದು ಗಿಫ್ಟ್ ಬೇರೆ ತಗೊಂಡಿದ್ದೀನಿ, ಪ್ಯಾಕ್ ಮಾಡಿಸ್ಬೇಕು ಇನ್ನು ಕೆಂಗೇರಿಗೆ ಹೋಗಿ. ಅದಾದಮೇಲೆ ಈವೆಂಟಲ್ಲಿ ಕೊಡಬೇಕು. ಈ ವ್ಲಾಗ್ ಫುಲ್ ಅವನಿಗೆ ಡೆಡಿಕೇಟ್ ಮಾಡ್ತಾ ಇರೋದು. ಹ್ಯಾಪಿ ಬರ್ಡೇ ಡಾರ್ಲಿಂಗ್. ಬರೋ ಆತುರದಲ್ಲಿ 4 ಗಂಟೆಗೆ ಮನೆ ಬಿಟ್ಟೆ. ಅರ್ಧ ದಾರಿ ನಾಗಮಂಗ್ಲಕ್ಕೆ ದಾರಿಗೆ ಬಂದಮೇಲೆ ಗಿಫ್ಟೇ ತಗೊಂಡಿಲ್ಲ. ವಾಪಸ್ ಮನೆಗೆ ಹೋದೆ. ತಿರ್ಗಾ ಗಿಫ್ಟ್ ಎತ್ಕೊಂಡು ಮನೆ ಬಿಟ್ಟು ನಾಗಮಂಗ್ಲಕ್ಕೆ ಬಂದಮೇಲೆ ನೋಡ್ತೀನಿ ಸೆಲ್ಫಿ ಸ್ಟಿಕ್ಕೇ ತಗೊಂಡಿಲ್ಲ. ಹಂಗೆ ಕೈಯಲ್ಲಿ ಇಟ್ಕೊಂಡು ವ್ಲಾಗ್ ಮಾಡಬೇಕು. ಈಗ ನಮ್ಮ ತೇಜ ಬೇರೆ ಕಾಯ್ತವನಲ್ಲಿ ಕೆಂಗೇರಿ ಹತ್ರ. ನಮ್ಮ ಶೋಭರಾಜ್ ಅವರ ಫ್ರೆಂಡ್ ಇಬ್ಬರಿದ್ದಾರೆ, ಅವ್ರ ಸ್ಕೂಲ್ ಫ್ರೆಂಡು. ಅವ್ರದ್ದೇ ಈ ಐಡಿಯಾ, ಸರ್ಪ್ರೈಸ್ ಐಡಿಯಾ, ನಮ್ಮದೇನಿಲ್ಲ. 7:15 ಟ್ರೈನ್ ಇರೋದು. ಅವನ್ನ 9:15 ಬರೇಳಿದ್ದೀನಿ ಸ್ಟೇಷನ್ ಹತ್ರ. ಅಷ್ಟರಲ್ಲಿ ಗಿಫ್ಟು ಪ್ಯಾಕೇ ಮಾಡಿಸಿಲ್ಲ. ಗಿಫ್ಟ್ ಪ್ಯಾಕ್ ಮಾಡಿಸಿಲ್ಲ. ಮನೆಯವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಾನು ಕೆಂಗೇರಿಗೆ ಹೋಯ್ತಾ ಇರೋದು. ಎಲ್ಲ ಊರಲ್ಲೇ ಇದ್ದೀನಿ ಅಂದ್ಕೊಂಡವ್ರೆ. ಗೊತ್ತಾಗ್ದೇ ಇರಂಗೆ ಹೋಯ್ತಾ ಇರೋದು. ಗೊತ್ತಾಗ್ದೇ ಇರಂಗೆ ವಾಪಸ್ ಮಧ್ಯಾಹ್ನ 3 ಗಂಟೆಗೆಲ್ಲ ಊರಿಗೆ ಹೋಗ್ಬೇಕು. ಟ್ರಾವೆಲ್ ಮಾಡಿನೇ ನೆನ್ನೆ ಮೊನ್ನೆ ಎಲ್ಲ ಗಾಡಿ ಸುತ್ತಿ ಸುಸ್ತಾಗಿ ಹೋಗಿದ್ದೀನಿ. 1 ವಾರ ಆಯಿತು ಕಾಲೇಜ್ಗೆ ಹೋಗಿ. ನಂದು ಒಂದು ಫ್ರೆಂಡ್ಶಿಪ್ 3 ಇಯರ್ಸ್ ಬಂತು ಆಲ್ಮೋಸ್ಟು. ನನಗೆ ಅವನು ಡಿಗ್ರಿಯಿಂದ ಫ್ರೆಂಡ್ ಆಗಿದ್ದು. ಒಳ್ಳೆ ಕಾಂಬಿನೇಷನ್ ನಮ್ಮ ಇಬ್ಬರದ್ದು. ಏನಂದರೆ ಸೇಮ್ ನನ್ನ ಥರನೇ ಥಿಂಕಿಂಗ್ ಅವನದು. ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅವನು ಹಂಗೆ ಯೋಚನೆ ಮಾಡ್ತಾನೆ. ಆಮೇಲೆ ನಾನು ಹಾಕಿರೋ ಚೈನ್ ಅವನು ಅದೇ ಥರ ಹಾಕೋನೆ. ವಾಚು ಅಷ್ಟೇ, ನಂದು ಒಂದು ಸೇಮ್ ವಾಚು. ಟೇಸ್ಟ್ ಇಬ್ರದ್ದು ಸ್ವಲ್ಪ ಸೇಮ್ ಟೇಸ್ಟು. ಆದರೆ ಅವ್ನು ಸುದೀಪ್ ಫ್ಯಾನು, ನಾವು ಡಿ ಬಾಸ್ ಫ್ಯಾನು. ಅವ್ನು ಕಮಿಟೆಡು, ನಾವು ಸಿಂಗಲ್ಲು. ಒಟ್ಟಿಗೆ ಊಟ ಮಾಡಿದ್ದೀವಿ, ಕಿತ್ತಾಡಿದ್ದೀವಿ, ಮುನ್ಸ್ಕೊಂಡಿದ್ದೀವಿ. ಆದರೆ ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ. ಅಂದರೆ ಹೊರಗಡೆ ಅವ್ರ ಮುಂದೆ ಒಬ್ರಿಗೊಬ್ರು. ಅವ್ನು ನನ್ನನ್ನು ಬಿಟ್ಕೊಡಲ್ಲ, ನಾನು ಅವನನ್ನು ಬಿಟ್ಕೊಡಲ್ಲ. ನಾನು ಇವಾಗ ಕೊಡ್ತಾ ಇರೋ ಗಿಫ್ಟ್ನ ಅವ್ನಿಗೆ ಹೋದ ವರ್ಷನೇ ಕೊಡಬೇಕಿತ್ತು. ಏನೇನೋ ಆಗಿ ಈ ವರ್ಷ ಕೊಡ್ತಾಯಿದ್ದೀನಿ. ಅದಾದಮೇಲೆ ಹೆಂಗಿರೋದೋ ಫ್ರೆಂಡ್ಶಿಪ್ ಗೊತ್ತಿಲ್ಲ. ನಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ ಸಾಕು, ಅಷ್ಟು ಬಂದರೆ ಸಾಕು. ಸ್ಟೇಷನಲ್ಲಿ ಬೇರೆ ನಾನು ವೀಡಿಯೋ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾವ್ರೆ. ಕೈಯಲ್ಲಿ ಬೇರೆ ವೀಡಿಯೋ ಮಾಡ್ತಾಯಿದ್ದೀನಿ, ಕೈ ನೋಯ್ತಾ ಇದೆ. ಟ್ರೈನ್ ಇನ್ನೂ ಬಂದಿಲ್ಲ. ನಮ್ಮ ಮನೆಗೆ ಏನಾರ ಗೊತ್ತಾದರೆ ಈ ಬ್ಲಾಗ್ ನೋಡೋಕೆ ಗೊತ್ತಾಗಬೇಕು ಅವ್ರಿಗೆ. ಗ್ಯಾಪಲ್ಲಿ ನಾನು ತಿರ್ಗಾ ಕೆಂಗೇರಿಗೆ ಬಂದು ಹೋಗಿರೋದು. ನಮ್ಮ ಊರಿಗೂ ಕೆಂಗೇರಿಗೂ 140 ಕಿಲೋಮೀಟ್ರ್ ಡಿಸ್ಟೆನ್ಸು. ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಗೊತ್ತಾದರೆ ಆಗ್ತಾರೆ ಜಾಕಿ. ಟ್ರೈನ್ ಇವಾಗ ಬಂತು. ಸದ್ಯ 7:15 ಹತ್ತಿದ್ರೆ ಕರೆಕ್ಟಾಗಿ 8:45ಗೆ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇರ್ಬೋದು. ಇವಾಗ ಕೆಂಗೇರಿ ಬಂತು 8:50ಕ್ಕೆ. ನಮ್ಮ ತೇಜ ಆಚೆ ವೆಯ್ಟ್ ಮಾಡ್ತಾವನೆ. ಮೊದಲು ಗಿಫ್ಟ್ ಪ್ಯಾಕ್ ಮಾಡಿಸಿ ಅದಾದಮೇಲೆ ಶೋಭಿಂಗ್ ಬರ ಹೇಳ್ತೀನಿ. ಕಾರ್ ತಗೊಂಬ ಅಂದಿದ್ದೀನಿ ಶೋಭಿಗೆ. ಏನು ಮಾಡ್ತಾನೋ ನೋಡಬೇಕು. ಏನಿವತ್ತು ನಮ್ಮ ಕೆಂಗೇರಿ ಸ್ಟೇಷನ್ ಯಾಕೋ ರಶ್ ಆಗೋಯ್ತು. ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಅದಕ್ಕೆ ಇರಬೇಕು. ಎಲ್ಲಪ್ಪ ನಮ್ಮ ತೇಜ. ಓಹೋ, ನಮ್ಮ ತೇಜನ್ ನೋಡಿ 5 ದಿನ ಆಯಿತು. ಫಸ್ಟ್ ಟೈಮ್ ಲಾಂಗ್ ಗ್ಯಾಪು. ಯಾಕ್ರಿ ಆಯ್ತು ಬನ್ರಿ. ನಡಿ
ಪಟ್ಟಂದ ಗಿಫ್ಟ್ ಪ್ಯಾಕ್ ಮಾಡ್ಸಕ್ಕೆ ಹೊಡ್ಬೇಕು. ನಡಿ ನಡಿ ನಡಿ. ಬುಕ್ ಅಂಗಡಿನೇ ಗಟ್ಟಿ, ಇಲ್ಲಿ ಯಾವ್ದು ತೆಗ್ದಿಲ್ಲ. ಅಂಗಡಿ ಬುಕ್ ಅಂಗಡಿ ತೆಗ್ದಾಯ್ತು. ನಂದು ಟೈಟ್. ಅಪ್ಪ ಯಾವ್ದೋ ಶಾರ್ಟ್ ಕಟ್ ನಡಿ. ನಮ್ಮ ಅಪ್ಪ ನೋಡ್ಗಿಡೋರು ಇಲ್ಲ ರೈಲ್ವೆ ಸ್ಟೇಷನ್ ಅಂತ ಓಡಾಡ್ತಾ ಇರ್ತಾರೆ. ಹಿಂಗೆ ತಿರ್ಸ್ಕೊಂಬೇಕಾನೆ ಪಾರ್ಕ್ ರೋಡಲ್ಲಿ. ಪಾರ್ಕ್ ರೋಡ್ ಹೆವಿ ದೂರ. ಗೈಸ್, ನಮ್ಮ ಕಾಲೇಜ್ ಪಕ್ಕನೇ ಒಂದು ಸ್ಟೇಷನರಿ ಅಂಗಡಿ ಇದೆ. ಅಲ್ಲೇ ಗಿಫ್ಟ್ ಪ್ಯಾಕ್ ಮಾಡಿಸಿ ನಮ್ಮ ಶೋಭರಾಜ್ ಅವ್ರ ಫ್ರೆಂಡ್ ಕೈಯಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ. ಅದಾದ್ಮೇಲೆ ನಮ್ಮ ಶೋಭಿಂಗ್ ಕರಿತೀನಿ. ಯಾರ ಕೈಲಿ? ಫ್ರೆಂಡ್ ಕೈಲಿ ಕೊಡ್ತೀಯಾ? ಅವ್ರ ಫ್ರೆಂಡು. ನಮ್ಮ ಕಾಲೇಜ್ ಇದು. ಓಪನ್ ಐತಾ ಅಂಗಡಿ? ಅಂಗಡಿ ಓಪನ್ ಇದೆಲ್ಲ ಓಪನ್ ಆಗಲ್ಲ ಕಣ, ಬಳೆ ಸ್ಟೋರ್ ಎಲ್ಲ ಇಷ್ಟ. 11:50 ಟ್ರೈನು ಸೇಮ್ ಅವತ್ತು ಹತ್ತಿ ಟ್ರೈನೇ ಹತ್ಬಿಡ್ಬೇಕು ನಾನು. ನಮ್ಮ ಅಪ್ಪ ಊರಿಗೆ ಹೋಗೋಷ್ಟಲ್ಲಿ ನಾನು ಹೋಗಿರ್ಬೇಕು, ಇಲ್ಲ ಜಾಕ್ ಆಗ್ತದೆ. ಇದ ಗಿಫ್ಟ್ ಪ್ಯಾಕ್ ಮಾಡಿಸ್ತವನೆ. ನಮ್ಮ ಕಾಲೇಜ್ ಕ್ಯಾಂಟೀನ್ ಇದು. ಇಲ್ಲ ಗೈಸ್, ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು. ನಮ್ಮ ಶೋಭಿಗೆ ಸರ್ಪ್ರೈಸ್ ಕೊಡೋದೇ ಇರೋದು. ಇವಾಗ ಅವನ್ನ ಎತ್ತಾಕೊಂಡು ಹೋಗ್ಬೇಕು. ಅಲ್ಲಿ ಬೇರೆ ಲಿಮಿಟೆಡ್ ಮೆಂಬರ್ಸು, ಅವ್ನು ಬೇರೆ ಇಬ್ಬರು ಕರ್ಕೊಂಬಂದ್ಬಿಡೋಕ್ಕವ. ಅವ್ರಿಗೆ ಗೊತ್ತಿಲ್ಲ, ಅವಂಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಬಾ ಕಾರ್ ಎತ್ಕೊಂಡು ಒಂದಿದೆ, ಹಂಗೆ ಹುಡುಗರ್ನು ಕರ್ಕೊಂಬಂದ್ಬಿಟ್ಟವನೆ. ನಾವು ಎಲ್ಲವನಪ್ಪ ನಮ್ಮ ಬರ್ಡೇ ಬಾಯ್? ಅಲ್ಲಿ ಎಲ್ಲವನೇ ಅಲ್ಲಿ ಕಾರ್ ನಿಂತೈತಲ್ಲ. ನಮ್ಮ ಬರ್ಡೇ ಬಾಯ್ನ ತೋರಿಸ್ತೀವಿ ರೀ. ಬರ್ಡೇ ಬಾಯ್ ನೋಡ್ರಿ. ಇಲ್ಲ ಇಲ್ಲಿ ಏನ ಮಚ್ಚಿ, ಹ್ಯಾಪಿ ಬರ್ಡೇ. ನೀನ್ ಬರ್ಡೇದ ಒಂದು ಕಂಟೆಂಟ್ ಮಾಡ್ಕೊಂಡಿದ್ದೀನಿ ಮಚ್ಚ. ಆಗ್ಬೇಡ ಹೋಗೋ ಸುಮ್ಮನೆ. ಏನ್ರಿ ಶ್ರೀಯರಿ ಚೈಲ್ಡ್ಹುಡ್ ದೋಸ್ತು ಚೇತು? ಬೇಡ, ಅಲ್ಲಿ ನೋಡು ಹೀರೋ ತೋರ್ಸಲ್ಲಿ. ಯಾರು? ನಮ್ ತೋರ್ಸ್ ಆಯ್ತು. ಅಲ್ಲೇ ಇರ್ಲಿ ಬಿಡೋ. ಊರ್ಗ್ ಹೋಗಿ ಬಂದ್ಮೇಲೆ ಕರ್ಗಾಬಿಡಿ ನಿಂತಾನೆ ಮಕ ಎಲ್ಲ. ಹೌದು, ಫುಲ್ಲು. ಬಾರೋ, ಅವ್ರ ಗಾಡಿ ಇಲ್ಲ, ಬಿಟ್ಬಿಟ್ಟು ಬರ್ತೀನಿ. ಅವ್ರೇ ಅಂತ ಹೇಳ್ತಾರೆ, ಫ್ರೀಯಾಗಿ ಓಡಿಸ್ತಾರ. ನಿಂಗೋಸ್ಕರ ಊರಿಂದ ಬಂದಿದ್ದೀನಿ. ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಹೆಂಗ್ ದಡಾಕ್ತಾರೆ. ಸರಿ, ಬರ್ಡೇ ಏನ್ ಸಮಾಚಾರ, ಏನ್ ವಿಶೇಷತೆ? ಇಷ್ಟು ವರ್ಷ ಬದುಕಿ ಏನ್ ಸಾಧನೆ ಮಾಡಿದ್ಯಾ ಅದು ಹೇಳ್ಬಿಡು. 21 ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ಯಾ? ದಿನ ನಡೆಯ ಗಂಡು ನಮ್ಮ ಬರ್ಡೇ ಬಾಯ್ ಒಂದೇ ತರದ ಚೈನು, ಒಂದೇ ತರದ್ ವಾಚ್. ಇಬ್ರು ನೋಡಕ್ ಒಂದೇ ತರ ಇದೆ. ಬೇಗ ಬಂದಿದ್ದ. ಒಂದು ನಿಮಿಷ ಹಂಗೆ ತಿರುಗಿಕೊಳ್ಳಿ, ಆ ಕಡೆ ಹೋಗಿ ಹೋಗಿ ಹೋಗಿ. ಅವರು ಅವರ ಸ್ಕೂಲ್ ಫ್ರೆಂಡಿಂದ ಸಾಧ್ಯ ಇದು. ಥ್ಯಾಂಕ್ ಯು ಸಿಸ್ಟರ್.
Are you happy? ಎಲ್ಲೂ ಹಾಕಲು ಇನ್ನೊಂದ್ಸಲ ತಿನ್ಸಿ ಪರವಾಗಿಲ್ಲ. ನನ್ನ ಫೋನ್ ಇಟ್ಕೋ ಜಾಲ್ತೈತೆ ಕೇಳದ್ ನಂದು ಇಲ್ಲ. ಸುಮ್ಮನೆ ನೋಡು ಕೋಪಕ್ಕೂ ಒಂದು ಕೈ ಜಾಸ್ತಿ ಕಣ್ಣು. ಓ ದರ್ಶನ ಸುದೀಪ ನೀವು ಹೋಗಿ ನೀವು ನೀನು ಕುಚಿಕು 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 ನೀನು ಚಡ್ಡಿ ದೋಸ್ತಿ ಕಣ ಕುಚಿಕು ಜೀವಕ್ಕಿನ್ನ ಜಾಸ್ತಿ ಕಣ ಕುಚಿಕು. ಓ ಗೆಳೆಯ ಜೀವ ಗೆಳೆಯ ನಿಂಗೆ ಶಾನೆ ಪಾಪ ಕಣ ವಾಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಣ ಕುಚಿಕು 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 ನಾನು ಚಡ್ಡಿ ದೋಸ್ತಿ ಕಣ ಕುಚಿಕು ದೋಸ್ತಿ ಗೈಸ್ ನಮ್ಮ ಬಡೆ ಬಾಯ್ನ ಮಾತಾಡ್ಸೋ ಟೈಮು ಏನಾರು ಹೇಳು ಮಚ್ಚ. ಏನ್ ಕೇಳಿ ವಾಸ್ ದ ಸರ್ಪ್ರೈಸ್? ಸೂಪರ್ ಮಸ್ತ್ ಆಯ್ತು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ? ಇಲ್ಲ ನಿಜವಾಗ್ಲೂ ಇಲ್ಲ. ಸರಿ, ನನ್ನ ಬಗ್ಗೆ ಏನಾರು ಒಂದು ಹೇಳು ಮಾತು, ಗುಡ್ ಮಾತು ಹೇಳು. ಏನ್ ಹೇಳಿ, ಥ್ಯಾಂಕ್ ಯು ಬಂದಿ ಅಷ್ಟು ದೂರದಿಂದ ಬಂದಿದ್ಯಾ ನನಗೋಸ್ಕರ. ಓ ದೇವ್ರು ಒಳ್ಳೇದು ಮಾಡಿ. ಸರಿ, ಊರವ್ರಿಗೂ ಡ್ರಾಪ್ ಆಗಿ ಬಾ. ಆಯ್ತು. ನಮ್ಮ ಡಾರ್ಲಿಂಗ್ ಬರ್ಡೇ ಮುಗೀತು, ಪಾಸ್ ಆಯ್ತಿದ್ದೀವಿ ಈಗ. ಏನ್ ಟ್ರೀಟ್ ಕೊಡಿಸ್ತಾನೆ ನೋಡ್ಬೇಕು. ಏನ್ ಬೇಕು ಹೇಳು ಗೈಸ್. ಫೈನಲಿ ನನ್ನ ಡಾರ್ಲಿಂಗ್ ಬರ್ಡೇ ಎಲ್ಲ ಮುಗೀತು. ರೈಲ್ವೆ ಸ್ಟೇಷನ್ ಡ್ರಾಪ್ ಹಾಕಕ್ಕೆ ಬಂದವನೆ. ತಿರ್ಗಾ ಊರಿಗೆ ಹೋಗ್ಬೇಕು. ಎಲ್ಲ ಬೀಗೂಟ ಎಲ್ಲ ಮುಗಿಸ್ಕೊಂಡ್ಬಂದು ಪಾರ್ಟಿ ಮಾಡೋಣ ಅಂತ ಹೇಳಿದೀವಿ. ಮದುವೆ ಊಟ ಸಿಕ್ತೀವಿ. ಪಾಪ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತವ್ರೆ. ನನಗೂ ಟೈಮ್ ಆಯಿತು. ಟ್ರೈನ್ ಬರೋರು ಹೆಂಗೆ ಕಾಯ್ಬೇಡ ಮಚ್ಚ, ಹೋಗು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್. ಫೈನಲಿ ನಮ್ಮ ಶೋಭಿನೆಲ್ಲ ಕಳ್ಸಾಯ್ತು. ವ್ಲಾಗ್ನ ಎಂಡ್ ಮಾಡಿದೆ ಅವಾಗೇನೆ. ತಿರ್ಗಾ ಇನ್ನೊಂದು ರೌಂಡು ನಾನೇ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಮನೇಲಿ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಪ್ಪಂಗಂತೂ ಗೊತ್ತೇ ಇಲ್ಲ. 3 ಗಂಟೆ ಕರೆಕ್ಟಾಗಿ ನಾಗಮಂಗ್ಲದಲ್ಲಿ ಇರಬೇಕು ಅಷ್ಟೇ. ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಶೋಭಿಗೆಲ್ಲ ಕಮೆಂಟ್ ಬಾಕ್ಸೆಲ್ಲ ವಿಶ್ ಮಾಡಿಬಿಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶೋಭಿ. ಬಾಯ್.